ನನ್ನ ಹೆಸರು ಚೇತನ್. ನಾನು ತುಂಬ ದಿನದಿಂದ ಟೆನ್ಷನಲ್ಲಿದ್ದೆ. ನನ್ನ ಜೊತೆ ಅಂಥ ಕೆಟ್ಟದಾಗಿತ್ತು. ನನ್ನ ಹೆಂಡತಿಯ ದ್ರೋಹ ನನಗೆ ಸಹಿಸೋಕ್ಕಾಗ್ತಾ ಇರಲಿಲ್ಲ. ಅದರ ಭಾರ ನನಗೆ ಎತ್ತುಕೊಳ್ಳಲು ಇಷ್ಟ ಇರಲಿಲ್ಲ. ನಾನು ನನ್ನ ಹೆಂಡತಿ ಹತ್ರ ಹೇಳಿಬಿಟ್ಟಿದ್ದೆ, ನೀನು ನನ್ನ ಬದುಕಿನಿಂದ ಹೊರಟೋಗು ಅಂತ. ಆದರೆ ನನ್ನ ಹೆಂಡತಿ ಒಂದೊಳ್ಳೆ ಹುಡುಗಿಯಾಗಿದ್ಲು. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಒಳ್ಳೆಯದಾಗಿತ್ತು. ಅವಳು ತುಂಬ ಅಳ್ತಾ ಇದ್ಲು. ಆಗಾಗ ನನ್ನ ಕಾಲನ್ನು ಹಿಡ್ಕೊಂಡು ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ಲು, ನಿನ್ನ ಬದುಕಿನಿಂದ ತೆಗೆದಾಕ್ಬೇಡ, ನನಗೆ ಒಂದೇ ಒಂದು ಚಾನ್ಸ್ ಆದರೂ ಕೊಡು. ಯಾಕೆ ನಾನು ಸತ್ಯಾಂಶವನ್ನು ಹೊರಗೆ ತರೋಕ್ಕೆ ನಾನು ಹೇಳಿಬಿಟ್ಟಿದ್ದೆ, ನಿನಗೆ ಯಾವ ಚಾನ್ಸು ಕೊಡಲ್ಲ, ನೀನು ನಿಜವಾಗ್ಲೂ ಇಷ್ಟು ದಿನ ನನಗೆ ದ್ರೋಹ ಮಾಡ್ತಾ ಇದ್ದದ್ದು. ಆದರೆ ಅವಳು ಈ ಮಾತನ್ನು ಕೇಳಿ ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ಹೊತ್ತಿನ ಬಳಿಕ ಅಲ್ಲೇ ತಲೆ ಸುತ್ತಿ ಬಿದ್ದಿದ್ಲು. ನಾನು ಅವಳನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋದೆ. ಅಲ್ಲಿ ಡಾಕ್ಟರ್ ಅವಳನ್ನು ಚೆಕಪ್ ಮಾಡಿ ಡಾಕ್ಟರ್ ಹೇಳಿದ್ದನ್ನು ಕೇಳಿ ದಂಗಾಗಿ ಹೋದೆ. ನನ್ನ ಹೆಂಡತಿ ಹೆಸರು ಸೋನಿಯಾ. ಸೋನಿಯಾ ಮೊದಲು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ಲು. ನಾವೆಲ್ಲರೂ ಫ್ರೆಂಡ್ ಆಗಿದ್ವಿ. ನಾನು ಆಫೀಸ್ನಲ್ಲಿ 7 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ. ಸೋನಿಯಾ 2 ವರ್ಷದಿಂದ ಕೆಲಸ ಮಾಡ್ತಾಯಿದ್ಲು. ನಾನು ಆಗ್ಲಿಂದನೇ ಅವಳನ್ನು ನೋಡಿದ ತಕ್ಷಣವೇ ಅವಳನ್ನು ಮನಸ್ಸೆಲ್ಲ ಇಷ್ಟಪಡಲು ಸ್ಟಾರ್ಟ್ ಮಾಡಿದ್ದೆ. ನನ್ನ ಆಫೀಸ್ನಲ್ಲಿ ನನಗೆ 5 ಜನ ಬೆಸ್ಟ್ ಫ್ರೆಂಡ್ ಆಗಿದ್ದರು. ಅದರಲ್ಲಿ ಸೋನಿಯಾ ಒಬ್ಬಳಾಗಿದ್ಲು. 3 ಜನ ಗಂಡ್ಮಕ್ಳಾಗಿದ್ದರು. ನಾವು ಆಫೀಸ್ನಲ್ಲಿ ರಜೆ ಸಿಕ್ಕಾಗ ಪಿಕ್ನಿಕ್ ಕೂಡ ಹೋಗ್ತಾಯಿದ್ವಿ. ಆದರೆ ನನ್ನ ಫ್ರೆಂಡ್ ರಾಹುಲ್ ಮತ್ತು ದಿನೇಶ್ ಇಬ್ಬರು ಕೂಡ ಸೋನಿಯಾನನ್ನು ಇಷ್ಟಪಡ್ತಾಯಿದ್ರು. ಆದರೆ ನಾನು ಅವರನ್ನು ಮನಸ್ಸಲ್ಲೇ ಇಷ್ಟಪಟ್ಟಿದ್ದೆ. ಅವರ ಮನಸ್ಸ ಮಾತನ್ನು ಶೇರ್ ಮಾಡ್ಕೋತಿದ್ರು ನನ್ನ ಜೊತೆ. ಪ್ರೇಮ ಮತ್ತು ಸೋನಿಯಾ ಬರೀ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾಯಿದ್ರು ನಮ್ಮ ಜೊತೆ. ಇದರ ನಡುವೆ ನಮ್ಮ ಮನೆಯಲ್ಲಿ ನನ್ನ ಮದುವೆ ಮಾತುಕತೆ ನಡೀತಾ ಇತ್ತು. ನನ್ನ ಹತ್ರ ಕೇಳಿದ್ರು, ನಿನಗೆ ಎಂಥ ಹುಡುಗಿ ಬೇಕು, ಅಥವಾ ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ದೀಯಾ ಅಂತ. ಆಗ ನಾನು ಹೆದರಿದೆ, ಡೈರೆಕ್ಟಾಗಿ ಹೇಳಿದೆ, ಸೋನಿಯಾನ ನನ್ನ ಆಫೀಸ್ನಲ್ಲಿ ಕೆಲಸ ಮಾಡೋ ಹುಡುಗಿಯನ್ನು ಇಷ್ಟಪಡ್ತಾ ಇದ್ದೀನಿ ಅಂತ. ನಮ್ಮ ಮನೇಲಿ ಯಾರಿಗೂ ಪ್ರಾಬ್ಲಮ್ ಇರಲಿಲ್ಲ. ಅವರು ಸಂಬಂಧ ತಗೊಂಡು ಅವ್ರ ಮನೆಗೆ ಹೋದರು. ಆದರೆ ಸೋನಿಯಾ ಮನೆಯಿಂದ ಈ ಮದುವೆಗೆ ಒಪ್ಪಿಕೊಂಡರು. ನನಗೆ ತುಂಬ ಸಂತೋಷ ಆಯಿತು. ಹಾಗೆ ಮದುವೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ರು. ಮದುವೆ ದಿನ ಬಂತು. ಆದರೆ ಆ ದಿನ ಒಂದು ವಿಚಿತ್ರ ಘಟನೆ ನಡೀತು. ಆವತ್ತು ನನಗೆ ಒಂದು ಅನ್ನೋನ್ ನಂಬರಿಂದ ಮೆಸೇಜ್ ಕಳಿಸಿದ್ರು. ಅದರಲ್ಲಿ ಸೋನಿಯಾ ಕ್ಯಾರೆಕ್ಟರ್ ಸರಿಯಿಲ್ಲ, ಅವಳ ಜೊತೆ ಮದುವೆ ಆಗಬೇಡ, ನಿನ್ನ ಜೀವನ ಹಾಳಾಗುತ್ತೆ ಅಂತ ಬರೆದಿತ್ತು. ನನಗೆ ಗೊತ್ತಿತ್ತು ಇದು ಯಾರೋ ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಅಂತ. ನಾನು ಅದನ್ನು ಇಗ್ನೋರ್ ಮಾಡಿದ್ದೆ. ಆದರೆ ನಾನು ಆ ಮೆಸೇಜನ್ನು ಡಿಲೀಟ್ ಮಾಡಿರಲಿಲ್ಲ. ಆದರೆ ಈ ವಿಷಯ ಯಾರ ಜೊತೆನೂ ಶೇರ್ ಮಾಡ್ಕೊಂಡಿರಲಿಲ್ಲ. ಹಾಗೆ ನನ್ನ ಮದುವೆ ತುಂಬ ಅದ್ಧೂರಿಯಾಗಾಯಿತು. ಮದುವೆಗೆ ನಾವು ಇಬ್ಬರು ತುಂಬ ಸಂತೋಷದಲ್ಲಿದ್ವಿ. ಇವತ್ತಿಗೆ ನನ್ನ ಮದುವೆಗೆ 15 ದಿನ ಕಳೆದಿತ್ತು. ನನ್ನ ಮದುವೆ ನಿಶ್ಚಿತ ಆದ ನಂತರ ಅವಳು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮ ಮದುವೆ 1 ವರ್ಷದ ನಂತರ ನಿಶ್ಚಿತ ಆಗಿತ್ತು. ನಾನು ಆಗಾಗ ಫೋನ್ ಮಾಡಿ ಅವಳನ್ನು ವಿಚಾರಿಸ್ಕೊತಿದ್ದೆ. ನಾವೆಲ್ಲ ಫ್ರೆಂಡ್ ಸಪ್ರೇಟ್ ಆಗಿದ್ವಿ. ರೀಮಾನ ಮದುವೆಗೆ ಆಗಿತ್ತು. ರಾಜ್ ಮತ್ತು ಪ್ರತಾಪ್ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ರಾಹುಲ್ ಅದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಾನು ನನ್ನ ಮದುವೆಯಲ್ಲಿ ನನ್ನ ಫ್ರೆಂಡ್ ಎಲ್ಲರನ್ನು ಇನ್ವೈಟ್ ಮಾಡಿದ್ದೆ. ತುಂಬ ಎಂಜಾಯ್ ಮಾಡಿದ್ವಿ ಮದುವೆಯಲ್ಲಿ. ಮತ್ತು ನನಗೆ ತುಂಬ ಖುಷಿ ಇತ್ತು, ನನ್ನ ಇಷ್ಟದ ಮದುವೆ ಆಗ್ತಾಯಿದೆ ಅಂತ. ಮದುವೆ ಆದಮೇಲೆ ಸೋನಿಯಾ ನನ್ನ ಜೊತೆ ತುಂಬ ಚೆನ್ನಾಗಿದ್ಲು. ನನಗೋಸ್ಕರ ತುಂಬ ರೆಡಿಯಾಗಿರ್ತಾಯಿದ್ಲು. ನನಗೋಸ್ಕರ ಪ್ರೀತಿಯಿಂದ ಇರ್ತಾಯಿದ್ಲು. ತುಂಬ ಚೆನ್ನಾಗಿದ್ವಿ. ನಮ್ಮ ಫ್ಯಾಮಿಲಿಯಲ್ಲಿ ಮದುವೆ ಇತ್ತು. ನಾವು ಹೋಗಿದ್ವಿ. ಆಗ ಅಲ್ಲಿ ಸ್ವಲ್ಪ ಜನ ನನ್ನ ಹೆಂಡತಿನ ನೋಡಿ ಇವಳೇ ಅಲ್ವಾ ಅಂತ ಅಕ್ಕಪಕ್ಕದವ್ರು ಮಾತಾಡ್ಕೋತಿದ್ರು. ನನಗೂ ನನ್ನ ಹೆಂಡತಿಗೂ ಏನೂ ಅರ್ಥ ಆಗ್ತಾ ಇರಲಿಲ್ಲ. ನಾವು ಹೋದ್ವಿ, ತುಂಬ ಎಂಜಾಯ್ ಮಾಡಿದ್ವಿ ಮದುವೆನ. ತುಂಬ ಸಲ ನನ್ನ ಕಸಿನ್ ಏನೋ ಹೇಳಲು ಪ್ರಯತ್ನ ಮಾಡ್ತಾಯಿದ್ದ. ಆದರೆ ನನ್ನ ಹೆಂಡತಿ ಪಕ್ಕದಲ್ಲೇ ಇದ್ದದ್ದನ್ನು ನೋಡಿ ಸುಮ್ಮನೆ ಹೋಗ್ತಾ ಇದ್ದ. ನೋಡಿ ಕೊನೆಗೆ ಸೈಡ್ಗೆ ಕರ್ಕೊಂಡು ಹೋದ. ಅಲ್ಲೋನು ಮೊದಲೇ, ಅಣ್ಣ ನಾನು ಒಂದು ಮಾತು ಹೇಳ್ತೀನಿ, ನೀನು ಕೋಪ ಮಾಡಬೇಡ ಅಂತ ಹೇಳ್ದ. ನಾನು ಏನಾಯಿತು, ಏನು ವಿಷಯ ಅಂತ ಕೇಳಿದೆ. ಆಗ ಅವನು, ನೋಡು ಅತ್ತಿಗೆ ಮೇಲೆ ಒಂದು ಕಣ್ಣು ಮಡಗು. ಆಗ ಯಾಕೆ, ಏನಾಯಿತು ಅಂದೆ. ಆಗ ಅದು ಅತ್ತಿಗೆನ ನೋಡಿದವರು ಅದು ಯಾರ ಜೊತೆನೋ ಓಡಿ ಹೋಗಿದ್ದಾಳೆ ಅಂತ ಎಲ್ಲ ಜನರು ಮಾತಾಡ್ಕೊತಿದ್ದಾರೆ ಅಂತ ಹೇಳ್ದ. ನನಗೆ ನಂಬೋಕ್ಕೆ ಬರಲಿಲ್ಲ. ಯಾಕೆಂದರೆ ನಾನು ಅವಳ ಜೊತೆ 2 ವರ್ಷ ಕೆಲಸ ಮಾಡಿದ್ದೆ. ಅವಳನ್ನು ಚೆನ್ನಾಗಿ ಗೊತ್ತಿತ್ತು ನನಗೆ. ನಾನು ಆ ಮಾತನ್ನು ಇಗ್ನೋರ್ ಮಾಡಿದೆ ಮತ್ತು ಹೇಳಿದೆ, ನಾನು ಜನರ ಮಾತಿಗೆ ವಿಶ್ವಾಸ ಮಾಡಲ್ಲ ಅಂತ. ಹಾಗೆ ಅಲ್ಲಿಂದ ಫಂಕ್ಷನ್ ಆದಮೇಲೆ ಹೋದ್ವಿ. 2 ತಿಂಗಳಾದಮೇಲೆ ನಾನು ಆಫೀಸ್ನಿಂದ ಆಫೀಸ್ನಲ್ಲಿರಬೇಕಾದ್ರೆ ಮೆಟ್ಟಲಿಂದ ಬಿದ್ದು ಕಾಲು ಟ್ವಿಸ್ಟ್ ಆಗಿಬಿಟ್ಟಿತ್ತು. ತುಂಬ ನೋವಾಗ್ತಾಯಿತ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋದರು. ನೋಡಿದ್ರೆ ಮುಳ್ಳು ಮುರಿದಿತ್ತು ನಂದು. ಹಾಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆಪ್ರೇಷನ್ ಎಲ್ಲ ಮಾಡಿದ್ರು. ಕೊನೆಗೆ ಬೆಡ್ ರೆಸ್ಟ್ ಬೇಕಿತ್ತು. ಆಗ ನನ್ನ ಹೆಂಡತಿ ತುಂಬ ಚೆನ್ನಾಗಿ ನೋಡಿಕೊಂಡ್ಳು. ನನಗೆ ಒಂದಕ್ಕೂ ಕಮ್ಮಿ ಮಾಡ್ತಾ ಇರಲಿಲ್ಲ. 3 ತಿಂಗಳವರೆಗೆ ನನಗೆ ಒಂದಕ್ಕೂ ಕಮ್ಮಿ ಮಾಡಲಿಲ್ಲ. ತುಂಬ ಚೆನ್ನಾಗಿ ನೋಡಿಕೊಂಡ್ಳು. ಆಸ್ಪತ್ರೆಗೆ ತೋರಿಸಿದಾಗ ನನಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲ ರಿಪೋರ್ಟ್ ಕೊಟ್ಟರು. ಮತ್ತು ಹೇಳಿದ್ರು, ನಿಮಗೆ ಇದನ್ನು ಮೊದಲೇ ಹೇಳಬೇಕು ಅಂದ್ಕೊಂಡ್ವೆ, ಆದರೆ ನಿಮ್ಮ ಆ ಸ್ಥಿತಿಯಲ್ಲಿ ಹೇಳೋದು ಸರಿಯಲ್ಲ ಅಂತ ಸುಮ್ಮನೆ ಆದ್ವಿ. ನಾನು ಏನು ಅಂತ ಕೇಳಿದೆ. ಆಗ ಅದು, ನೀವು ಯಾವತ್ತೂ ತಂದೆ ಆಗಲ್ಲ ಅಂತ ಹೇಳಿದ್ರು. ನನಗೆ ಕೇಳಿದ್ದೆ ಶಾಕ್ ಆಗೋಯ್ತು.
ನಾನು ಅಸಹಾಯಕನಾಗಿ ಮನೆಗೆ ತುಂಬ ದುಃಖದಲ್ಲಿ ಹೋದೆ. ಅಲ್ಲಿ ಹೋದ ತಕ್ಷಣ ಎಲ್ಲರೂ ಕುತೂಹಲದಿಂದ ಕೇಳಿದ್ರು, ಡಾಕ್ಟರ್ ಏನಂದ್ರು ಅಂತ. ಆಗ ಎಲ್ಲ ಸರಿಯಾಗಿದೆ ಅಂತ ಹೇಳಿದೆ. ಆಗ ಅಪ್ಪ ಅಮ್ಮ, ಅಯ್ಯೋ ದೇವ್ರ ದಯೆ, ಎಲ್ಲ ಸರಿಯಾಗೋಯ್ತು. ಹಾಗೆ ನಮ್ಮ ಮನೆಗೆ ಒಂದು ಕಂದಮ್ಮ ಬಂದರೆ ತುಂಬ ಸಮಾಧಾನ ಆಗ್ತಾಯಿತ್ತು ಅಂತ ಹೇಳಿದ್ರು. ನನಗೆ ಇದನ್ನು ಕೇಳಿ ತುಂಬ ಬೇಜಾರಾಯಿತು. ಸೀದಾ ರೂಮಿಗೆ ಹೋದೆ. ಹೆಂಡತಿ ಬಂದು ನಾನು ಜೊತೆಗೆ ಬರ್ತೀನಿ ಅಂತ ಹೇಳಿದೆ. ನೀವೇ ಬೇಡ ಅಂದ್ರಿ, ಎಲ್ಲ ಓಕೆ ತಾನೇ? ಆಗ ಹಾಂ, ಎಲ್ಲ ಓಕೆ ಆಗಿದೆ, ಎಲ್ಲ ಸರಿಯಾಗಿದೆ. ಆಗ ಮತ್ತೆ ನಿಮ್ಮ ಮುಖ ಯಾಕೆ ಹೀಗೆ ಸಪ್ಪಗಿದೆ? ಆಗ ನಾನು ಬೇಗ ಮುಖವನ್ನು ಸರಿ ಮಾಡಿಕೊಂಡೆ. ಹೇ, ಹಾಗೇನಿಲ್ಲ ಕಣೆ, ಅದು ಸ್ವಲ್ಪ ತಲೆನೋವು ಹಾಗೆ ಅಂತ ಹೇಳಿದೆ. ಅವಳು ಹೋದ್ಲು. ನನಗೆ ಇದನ್ನು ಹೇಳಲು ಧೈರ್ಯ ಬರಲಿಲ್ಲ ಅವಳ ಜೊತೆ. ನನ್ನ ಮನಸ್ಸಲ್ಲೇ ಅಂದ್ಕೊಂಡೆ, ಇದು ಗೊತ್ತಾದರೆ ಅವಳು ಬಿಟ್ಟು ಹೋಗ್ತಾಳೆ ಏನೋ ಅಂತ. ಆದರೆ ಇದು ಹೇಳಲಿಲ್ಲ. ಅಂದರೆ ನನ್ನ ಹೆಂಡತಿ ಮೇಲೆ ಎಲ್ಲರೂ ಒಂದೊಂದು ಹೆಸರು ಮಡಗ್ತಾರೆ ಮತ್ತು ಎಲ್ಲರೂ ಅವಳ ಮೇಲೆ ಅಪವಾದ ಹಾಕ್ತಾರೆ. ಅಮ್ಮ ತುಂಬ ಪ್ರೆಷರ್ ಹಾಕ್ತಾರೆ ಅವಳ ಮೇಲೆ. ಅವಳಿಗೆ ಬಂಜ ಅನ್ನೋ ಹೆಸರು ಬಂದ್ಬಿಡುತ್ತೆ ಅಂತ. ನಾನು ನನ್ನದೇ ದುಃಖದಲ್ಲಿದ್ದೆ. 2 ದಿನ ಆದಮೇಲೆ ನಾನು ಆಫೀಸ್ನಿಂದ ಬಂದೆ. ಬಂದ ತಕ್ಷಣ ನನ್ನ ತಂಗಿ ನನ್ನ ಬಾಯಿಗೆ ಸ್ವೀಟ್ ತಿನ್ನಿಸಿದ್ಲು. ನಾನು ಅದು ತಿಂದು ಏನೇ ವಿಶೇಷ? ಆಗ ಅಯ್ಯೋ ಅಣ್ಣ, ನಿಮ್ಮ ಹೆಂಡತಿ ತಾಯಿ ಆಗ್ತಾಯಿದ್ದಾಳೆ, ನೀನು ಅಪ್ಪ ಆಗ್ತಾಯಿದ್ದೀಯಾ. ನನಗಿದನ್ನು ಕೇಳಿದ್ದೆ ನಿನ್ನ ತಲೆ ಶಾಕ್ ಆಗಿ ಹೋಗ್ಬಿಟ್ಟಿದೆ. ಆಗ ತಂಗಿ, ಯಾಕಣ್ಣ ಏನಾಯಿತು? ಆಗ ಏನಿಲ್ಲ, ಅದು ಸಡನ್ನಾಗಿ ಹೇಳಿದ್ನಲ್ಲ, ಅದು ಕೇಳಿದ್ದಕ್ಕೆ ನನಗೆ ಒಂಥರ ಆಯಿತು ಅಂತ ಹೇಳಿ ಸೂದ ರೂಮಿಗೆ ಹೋದೆ. ಅಲ್ಲಿ ಹೆಂಡತಿ ಕೂತಿದ್ಲು. ನನ್ನ ನೋಡಿ ಸಂತೋಷದಿಂದ ಇದ್ಲು. ನನ್ನ ನೋಡಿ ನಾಚಿಕೆಯಿಂದ ತಲೆ ಬಗ್ಗಿಸ್ಬಿಟ್ಟಿದ್ಲು. ನಾನು ಏನು ಹೇಳಲಿಲ್ಲ, ಸುಮ್ಮನೆ ಹೋಗಿ ಅವಳ ಪಕ್ಕ ಕೂತ್ಕೊಂಡೆ. ಅವಳು ನನ್ನ ಈ ವರ್ತನೆ ನೋಡಿ ಕೇಳಿದ್ಲು. ನಾನು ಅವಳ ಮೇಲೆ ಕೋಪ ಮಾಡಿದೆ. ಸುಮ್ಮನೆ ಹೋಗು ಇಲ್ಲಿಂದ ನೀನು ಅಂತ ಹೇಳಿ ಕಳಿಸ್ಬಿಟ್ಟೆ. ಆಗ ನನಗೆ ಅನ್ನಿಸ್ತಾ ಇತ್ತು, ನನಗೆ ಮದುವೆ ದಿನ ಕಾಲ್ ಬಂದಿದ್ದು, ಮೆಸೇಜ್ ಬಂದಿದ್ದು, ನನ್ನ ಕಸಿನ್ ಹೇಳಿದ್ದು, ಜನರು ಅವಳ ಬಗ್ಗೆ ಮಾತಾಡ್ಕೋತಿದ್ದದ್ದು ಎಲ್ಲ ನಿಜ ಹಾಗಾದರೆ ಅಂತ. ನಾನೇ ಮೂರ್ಖ, ಅವಳ ಮೇಲೆ ತುಂಬ ನಂಬಿಕೆ ಇಟ್ಬಿಟ್ಟಿದ್ದೆ. ಆದರೆ ಅವಳ ಜೊತೆ ಇದು ಸರಿಯಾದ ಸಮಯ ಅಲ್ಲ, ಎಲ್ಲರ ಮುಂದೆ ಮಾತಾಡೋದು. ನಾಳೆ ಹೇಗೋ ಎಲ್ಲರೂ ಹೋಗ್ತಾರೆ ಮದುವೆಗೆ ಅಂತ. ಆಗ ಮಾತಾಡಿದ್ರೆ ಒಳ್ಳೇದು ಅಂತ ಅಂದ್ಕೊಂಡೆ ಸಪ್ರೇಟಾಗಿ. ಊಟ ಮಾಡದೆ ಅವಳ ಮುಖ ಕೂಡ ನೋಡೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಹಾಗೆ ಮಲ್ಕೊಬಿಟ್ಟೆ ನಾನು. ಮಾರನೇ ದಿನ ಅಮ್ಮ ನಾನು ಹೋಗಲ್ಲ, ಸೊಸೆ ಒಬ್ಬಳೇ ಅಂತ ಇದ್ದರು. ಆಗ ನಾನು ಬೇಡಮ್ಮ, ನೀನು ಹೋಗು, ಅದು ಅಲ್ಲಿಗೆ ಹೋಗೋದು ನೀನು ಇಂಪಾರ್ಟೆಂಟ್ ಆಗಿದೆ. ನಾನು ಇವತ್ತು ರಜೆ ಹಾಕಿದ್ದೀನಿ, ಅವಳನ್ನು ನಾನೇ ನೋಡ್ಕೋತೀನಿ, ನೀವು ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟೆ. ಅವ್ರು ಹೋಗೋದನ್ನ ಕಾದೆ. ಯಾಕೆಂದರೆ ನನಗೆ ನನ್ನ ಕೋಪ ಸಹಿಸೋಕ್ಕಾಗ್ತಾ ಇರಲಿಲ್ಲ. ಅವ್ರಿಗೆ ಗೊತ್ತಾದರೆ ನೀನು ಇಷ್ಟಪಟ್ಟಿರೋ ಹುಡುಗಿ ಇಂಥ ಹುಡುಗಿನ ಅಂತ ಬೈತಾರೆ ನನಗೇನೆ. ಅದಕ್ಕೆ ಹಾಗೆ ಅವ್ರು ಹೋದರು. ನಾನು ಸೋನಿಯಾ ರೂಮಲ್ಲಿ ಇದ್ದಾಗ ಹೋದೆ. ಅವಳು ಏನಾಯ್ತು ರೀ, ಯಾಕೆ ಒಂಥರ ಇದ್ದೀರಲ್ಲ? ಆಗ ನಾನು ತುಂಬ ಕೋಪದಿಂದ ಅವಳ ತೋಳನ್ನು ಹಿಡಿದೆ. ಆಗ ಅವಳು, ರೀ ತುಂಬ ನೋವಾಗ್ತಾ ಇದೆ, ನಾನು ಏನು ಮಾಡಿದೆ ಅದಾದರೂ ಹೇಳಿ. ಆಗ ಓ, ಇದಕ್ಕಿಂತ ಬೇರೇನು ಮಾಡಬೇಕು ನೀನು? ಆಗ ನನಗೆ ಏನು ಅರ್ಥ ಆಗ್ತಾಯಿಲ್ಲ ಕಣ್ರಿ, ಸರಿಯಾಗಿ ಹೇಳಿ. ಆಗ ನಿಜವಾಗ್ಲೂ ಹೇಳು, ನೀನು ಯಾರ ಜೊತೆ ಹೋಗಿ ಮುಖ ಮಸಿ ಮಾಡ್ಕೊಂಡು ಬಂದಿದ್ದೀಯಾ? ನೋಡು, ನಿಜ ಹೇಳು, ಇದು ಯಾರ ಮಗು ಅಂತ? ರೀ, ನೀವೇನು ಹೇಳ್ತಾ ಇದ್ದೀರಾ ಅಂತ ನನಗೊಂಚೂರು ಅರ್ಥ ಆಗ್ತಾಯಿಲ್ಲ. ಇದು ನಿಮ್ಮ ಮಗುನೇ, ನಾನು ನಿಜ ಹೇಳ್ತಾ ಇದ್ದೀನಿ. ಆಗ ಆಸ್ಪತ್ರೆ ರಿಪೋರ್ಟ್ ತೋರಿಸಿ, ಹಾಗಾದರೆ ಇದು ಸುಳ್ಳು ಹೇಳ್ತಿದ್ದೀಯಾ ಹೇಳು, ಅದರಲ್ಲಿ ಸರಿಯಾಗಿ ಬರೆದಿದೆ ನೋಡು, ನಾನು ಯಾವತ್ತೂ ತಂದೆ ಆಗಲ್ಲ ಅಂತ. ಇಲ್ಲ ರೀ, ನಾನು ನಿಜ ಹೇಳ್ತಾ ಇದ್ದೀನಿ, ನನ್ನ ಮಾತು ನಂಬಿ, ಈ ರಿಪೋರ್ಟ್ ಸುಳ್ಳಾಗಿರ್ಬೋದು ಅಂತ ಅಳುತ್ತಾ ನನ್ನ ಕಾಲು ಹಿಡ್ಕೊಂಡ್ಲು. ನೋಡು, ನನಗೆ ಯಾರ್ಯಾರ ಮಗುನ ನನ್ನದು ಅಂತ ನೋಡ್ಕೊಂಡಿರೋದಕ್ಕಾಗಲ್ಲ. ನೀನು ಇನ್ನೂ ಹೋಗ್ಬೋದು ಇಲ್ಲಿಂದ ನಿಮ್ಮ ಮನೆಗೆ, ನಾನು ಡೈವರ್ಸ್ ಪೇಪರ್ ಕಳಿಸ್ತೀನಿ. ಆಗ ಇಲ್ಲ ರೀ, ನನಗೆ ಒಂದೇ ಒಂದು ಚಾನ್ಸ್ ಕೊಡಿ, ನಾನು ಪ್ರೂವ್ ಮಾಡ್ತೀನಿ ನನ್ನ ಸೆಲ್ಫ್ನ, ನಾನು ನಿಜ ಹೇಳ್ತಾ ಇರೋದು ಅಂತ ಹೇಳಿದ್ಲು. ಆಗ ನಾನು ಅವಳನ್ನು ದೂಕಿದೆ. ಹಿಂದೆ ತಿರುಗಿ ನೋಡಿದಾಗ ಅವಳ ತಲೆ ನೆಲಕ್ಕೆ ಹೊಡೆದು ರಕ್ತ ಸುರಿತಾ ಇತ್ತು. ತಲೆ ಸುತ್ತು ಬಿದ್ದೋಗ್ಬಿಟ್ಟಿದ್ಲು. ನಾನು ಅವಳನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋದೆ. ಡಾಕ್ಟ್ರು ಅವಳನ್ನು ಚೆಕಪ್ ಮಾಡಿ ನನಗೆ ತುಂಬ ಬೈದರು. ಅವಳು ಪ್ರೆಗ್ನೆಂಟ್, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ಈ ಸ್ಥಿತಿಯಲ್ಲಿ ತಂದಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಅವಳಿಗೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಅದರ ನಡುವೆ ನಾನು ಮಗುವಿನ DNA ಟೆಸ್ಟ್ ಮಾಡಿಸಿದೆ. ಅದರಲ್ಲಿ ನನ್ನದೇ ಮಗು ಅಂತ ಪ್ರೂವ್ ಆಗಿತ್ತು. ನನಗಿನ್ನೂ ವಿಚಿತ್ರ ಅನ್ನಿಸಿತು. ಕೊನೆಗೆ ನನ್ನ ಬಾಡಿ ಚೆಕಪ್ ನೋಡಿದ್ರೆ ಅದರಲ್ಲಿ ಎಲ್ಲ ನಾರ್ಮಲ್ ಆಗಿ ಬರ್ತಾಯಿತ್ತು ನನ್ನ ಬಾಡೀಲಿ. ನನಗೆ ಅಂಥ ಏನೂ ಪ್ರಾಬ್ಲಮ್ ಇರಲಿಲ್ಲ. ನನ್ನ ತಂದೆ ಆಗೋ ಎಲ್ಲ ಚಾನ್ಸ್ ಇತ್ತು. ನನಗೆ ಈಗ ಗೊತ್ತಾಗಿ ಇದು ಆ ಆಸ್ಪತ್ರೆಯವರ ಕೆಲಸ ಅಂತ ನನಗೆ ತುಂಬ ಸಿಟ್ಟು ಬಂತು. ನಾನು ಆಸ್ಪತ್ರೆಗೆ ಡೈರೆಕ್ಟಾಗಿ ಹೋದೆ ಮತ್ತು ಅವರ ಮುಂದೆ ನಾನು ರಿಪೋರ್ಟ್ ಎಸೆದು, ಇದೇನು ನಿಮ್ಮದು, ನಿಮ್ಮ ರಿಪೋರ್ಟಲ್ಲಿ ಇದೇನು ಬರ್ತಿದೆ? ಆಗ ಅವರು, ಹಾಂ, ನಮ್ಮದೇ ತಪ್ಪು, ಅದು ಇಲ್ಲಿ ಓದೋದಕ್ಕೆ ಬಂದ ಮಕ್ಕಳಿಂದ ಈ ಕೃತ್ಯ ಆಗಿದ್ದು. ನಿಮ್ಮ ಹೆಸರ 2 ರೋಗಿಗಳಿದ್ರು ಇಲ್ಲಿ, ನಿಮ್ಮ ರಿಪೋರ್ಟ್ ಅವರಿಗೆ ಹೋಗಿ ಅವರ ರಿಪೋರ್ಟು ನಿಮಗೆ ಬಂದಿದೆ. ಸಾರಿ, ಅವ್ರು ಇಲ್ಲೇ ಇದ್ದರು, ಅವ್ರಿಗೆ ನಾವು ಸಮಜಾಯಿಸಿದ್ವಿ, ಆದರೆ ನಿಮ್ಮ ಕಾಂಟ್ಯಾಕ್ಟ್ ಇರಲಿಲ್ಲ. ನಮಗೆ ಗೊತ್ತಿತ್ತು ನೀವು ಇದನ್ನು ಅರಿತು ಬಂದೇ ಬರ್ತೀರಾ ಅಂತ. ನಾವು ಅವರಿಗೆ ಚೆನ್ನಾಗಿ ಬೈದಿದ್ದೀವಿ, ಅವರಿಗೆ ಪನಿಷ್ ಕೂಡ ಮಾಡಿದ್ದೀವಿ. ನೀವು ಬೇರೆ ಏನು ಕ್ರಮ ಕೈಗೊಳ್ಳಬೇಡಿ, ಅವರ ಜೀವನದ ಪ್ರಶ್ನೆ ಅಂತ ಹೇಳಿದ್ರು.
ನನಗೆ ಕೋಪದಿಂದ ಅವರನ್ನು ಹೊಡೆಯಲು ಅಂತ ಕೋಪ ಬರ್ತಾಯಿತ್ತು. ಆದರೂ ಅವರ ಮಾತಿಗೆ ಸುಮ್ಮನೆ ಹಲ್ಲು ಕಡಿದುಕೊಂಡು ಬಂದೆ. ಅಷ್ಟರಲ್ಲಿ ನನ್ನ ಹೆಂಡತಿ ಸರಿಯಾಗಿಬಿಟ್ಟಿದ್ಲು. ಅವಳನ್ನು ಮನೆಗೆ ಕರ್ಕೊಂಡು ಹೋದೆ. ಅವಳ ಹತ್ರ ಇರೋದನ್ನು ಹೇಳಿ ಕ್ಷಮೆ ಕೇಳಿದೆ. ನಾನು ತುಂಬ ನಾಚಿಕೆ ಆಗಿಬಿಟ್ಟಿದ್ದೆ. ಅವಳು ಕ್ಷಮಿಸಿದ್ಲು. ಆದರೆ ಹೇಳಿದ್ಲು, ನಿಮಗೆ ನನ್ನ ಮೇಲೆ ಆದರೂ ಕೊನೆ ಸಲ ಆದರೂ ನಂಬಿಕೆ ಇಡಬೇಕಾಗಿತ್ತು ಅಂತ ಜೋರಾಗಿ ಅಳ್ತಾ ಇದ್ಲು. ನನಗೂ ನನ್ನ ತಪ್ಪಿನ ಅರಿವಾಗಿತ್ತು. ನಾನಲ್ಲಿ ಅವಳ ಹತ್ರ ಕೇಳಿದೆ, ಆದರೆ ಇಲ್ಲಿಯ ಜನರು ನೀನು ಓಡಿ ಹೋಗಿರೋ ಹುಡುಗಿ ಅಂತ ನನಗೆ ಮದುವೆಗೂ ಮುಂಚೆನೂ ಹೇಳ್ತಾ ಇದ್ರು. ಆದರೆ ನಾನು ನಂಬಲಿಲ್ಲ ಇದನ್ನು. ಆದರೆ ಈಗ ಅದು ಹೇಗೆ ನಂಬಿಕೆ ಮುರಿದು ಹೋಯ್ತೋ ಗೊತ್ತೇ ಆಗಲಿಲ್ಲ ನನಗೆ. ಆಗ ಅದು ನನ್ನ ಮನೆಯ ಮುಂದೆ ಮನೆಯ ಹುಡುಗಿ ಓಡಿ ಹೋಗಿದ್ದು. ಆದರೆ ಎಲ್ಲರೂ ನಾನು ಅಂತ ನನ್ನ ಹೆಸರು ಪಬ್ಲಿಕ್ ಮಾಡಿಬಿಟ್ಟಿದ್ರು. ಹಾಗೆ ಗೊತ್ತಿಲ್ಲದ ಜನರು ಹೀಗೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೋತಿದ್ದಾರೆ. ಅದಕ್ಕೆ ಹೇಳೋದು, ಯಾವತ್ತೂ ಬೇರೆಯವರ ಮಾತನ್ನು ಕೇಳಿ ಹೆಂಡತಿ ಮೇಲೆ ಡೌಟ್ ಪಡೋದಾಗಲಿ ಹಿಂಸೆ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ತುಂಬ ಗಂಡ ಹೆಂಡತಿ ದೂರ ಆಗಿದ್ದಾರೆ. ತುಂಬ ಸಾವು ಕೂಡ ಆಗಿದೆ. ನಿಮ್ಮ ಕಣ್ಣಿನಿಂದ ನೋಡಿದ್ರೆ ಮಾತ್ರ ನೀವು ಧ್ವನಿ ಎತ್ತಿರಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.